ನಮಸ್ಕಾರ. ಸಿಟಿವಿ ನ್ಯೂಸ್ಗೆ ಸ್ವಾಗತ. ನಾನು ದೀಪಿಕಾ ಮಂಜುನಾಥ್. ಅರಸ ಬಲೀಂದ್ರನು ಭೂಲೋಕಕ್ಕೆ ಬರುವ ದಿನವೇ ಬಲಿಪಾಡ್ಯಮಿ. ಈ ದಿನ ದುಷ್ಟಶಕ್ತಿಗಳು ಮನೆಗೆ ಬಾರದಂತೆ ಬಲೀಂದ್ರನನ್ನು ಪೂಜಿಸುವ ಸಂಪ್ರದಾಯವಿದೆ. ನಾಡಿನ ಸಮಸ್ತ ಜನತೆಗೆ ಮತ್ತು ಸಿಟಿವಿ ನ್ಯೂಸ್ ವೀಕ್ಷಕರಿಗೆಲ್ಲರಿಗೂ ದೀಪಾವಳಿ ಹಾಗೂ ಬಲಿಪಾಡ್ಯಮಿ ಹಬ್ಬದ ಶುಭಾಶಯಗಳು. ಮೊದಲಿಗೆ ಮುಖ್ಯಾಂಶಗಳು. ನಿರಂತರ ಜಡಿಮಳೆಗೆ ಚಿಕ್ಕಬಳ್ಳಾಪುರ ರೈತರ ಬದುಕು ಹೈರಾಣ. ಕೆಲ ದಿನಗಳಿಂದ ಸುರಿಯುತ್ತಿರುವ ಮಳೆಗೆ ತೋಟಗಾರಿಕಾ ಬೆಳೆಗಳ ನಾಶ. ಮಳೆಗೆ ಭೂಮಿಯಲ್ಲಿ ಅತಿಯಾದ ತೇವಾಂಶದಿಂದ ರೈತನಿಗೆ ಸಂಕಷ್ಟ. ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಪ್ರಯಾಣ ಮಾಡುವ ವಾಹನ ಸವಾರರನ್ನ ಕೈಬೀಸಿ ಕರೆಯುತ್ತಿವೆ ವಿವಿಧ ಬಗೆಯ ಹೂಗಳು. ರಸ್ತೆ ಮಧ್ಯೆ ಕಂಗೊಳಿಸೋ ಹೂವಿನ ಸೌಂದರ್ಯಕ್ಕೆ ಜನ ಫಿದಾ. ಹೆದ್ದಾರಿಯಲ್ಲಿ ರಂಗೋಲಿ ಬಿಡಿಸಿದ ಕುಸುಮಗಳ ವಯ್ಯಾರ. ಅಣ್ಣನ ಕೊಂದು ಹೈಡ್ರಾಮಾ ಮಾಡಿದ ತಮ್ಮನ ಅರೆಸ್ಟ್. ಕೋಲಾರದಲ್ಲಿ ನಡೆದಿದ್ದ ಕೊಲೆಗೆ ಸಂಬಂಧಿಸಿ ಇಬ್ಬರ ಬಂಧನ. ತಮ್ಮ ಮತ್ತು ಸ್ನೇಹಿತ ಸೇರಿ ಇಬ್ಬರ ಹೆಡೆಮುರಿ ಕಟ್ಟಿದ ಕೋಲಾರ ಪೊಲೀಸರು. ಹೂವು, ಹಣ್ಣು ಹಾಗೂ ತರಕಾರಿ ಬೆಳೆಗಳಿಗೆ ನಿರ್ದಿಷ್ಟ ಹವಾಗುಣ ಇರಬೇಕು. ಬಿಸಿಲು, ಮಳೆ, ಚಳಿ ಹೆಚ್ಚು ಕಡಿಮೆಯಾದರೆ ಬೆಳೆಗಳ ಬೆಳವಣಿಗೆ ಮೇಲೆ ಗಂಭೀರ ಪರಿಣಾಮ ಬೀರುತ್ತೆ. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿಯೂ ಅದೇ ಆಗಿದೆ. ಕಳೆದ ಕೆಲ ದಿನಗಳಿಂದ ಸುರಿಯುತ್ತಿರುವ ನಿರಂತರ ಜಡಿ ಮಳೆಗೆ ಜಿಲ್ಲೆಯ ರೈತರು ತತ್ತರಿಸಿದ್ದಾರೆ. ಬೆಳೆಗಳ ಬೇರು ಕೊಳೆಯುತ್ತಿರುವುದು, ಡೋಣಿ ರೋಗ ವ್ಯಾಪಿಸುತ್ತಿರುವುದು, ಹೂಗಳು ಅರಳದ ಕಾರಣ ರೈತರಲ್ಲಿ ಆತಂಕ ಹೆಚ್ಚಿಸಿದೆ. ತರಕಾರಿಗಳಿಗೂ ವಿವಿಧ ರೋಗಗಳು ಬಾಧಿಸುತ್ತಿದೆ. ಉತ್ಪಾದನೆ ಕಡಿಮೆಯಾಗುವ ಆತಂಕ ಎದುರಾಗಿದೆ. ಹೂವು, ಹಣ್ಣು ಹಾಗೂ ತರಕಾರಿ ಬೆಳೆಗೆ ನಿರ್ದಿಷ್ಟ ಹವಾಗುಣ ಇರಬೇಕು. ಬಿಸಿಲು, ಮಳೆ, ಚಳಿ ಹೆಚ್ಚು ಕಡಿಮೆಯಾದರೂ ಬೆಳೆಗಳ ಬೆಳವಣಿಗೆಯ ಮೇಲೆ ಗಂಭೀರ ಪರಿಣಾಮ ಬೀರುತ್ತೆ. ಇಂತಹದರಲ್ಲಿ ಈಗ ಕಳೆದ ಕೆಲವು ದಿನಗಳಿಂದ ಸುರಿಯುತ್ತಿರುವ ನಿರಂತರ ಜಡಿ ಮಳೆಗೆ ಚಿಕ್ಕಬಳ್ಳಾಪುರ ಜಿಲ್ಲೆಯ ರೈತರು ತತ್ತರಿಸಿದ್ದಾರೆ. ಬೆಳೆಗಳ ಬೇರುಗಳು ಕೊಳೆಯುತ್ತಿರುವುದು, ಡೋಣಿ ರೋಗ ವ್ಯಾಪಿಸುತ್ತಿರುವುದು, ಹೂಗಳು ಅರಳದೆ ಇರುವ ಘಟನೆಗಳು ರೈತರಲ್ಲಿ ಆತಂಕ ಹೆಚ್ಚಿಸಿವೆ. ತರಕಾರಿಗಳಿಗೂ ವಿವಿಧ ರೋಗಗಳು ಬಾಧಿಸುತ್ತಿದ್ದು ಉತ್ಪಾದನೆ ಕಡಿಮೆಯಾಗುವ ಭೀತಿ ವ್ಯಕ್ತವಾಗಿದೆ. ಶಾಮಂತಿ ಹಾಕಿದ್ದೀವಿ, ಚಾಕ್ಲೇಟ್ ಅಂತೇಳಿ. ಈ ತುಂತುರು ಮಳೆಯಿಂದ 15 ದಿವಸದಿಂದನೂ ಹೂವನ್ನು ಎಲ್ಲ ಹಾಳಾಗೋಗಿದೆ, ಗಿಡವೂ ಹಾಳಾಗೋಗಿದೆ. ಈ ತುಂತುರು ಮಳೆಯಿಂದ ಬೇರೆಲ್ಲ ಸಾಯ್ತಾ ಇದೆ. ಹೂವನ್ನು ಮಾರ್ಕೆಟ್ಗೆ ಎತ್ಕೊಂಡೋದ್ರೆ ₹1 ಕಾಸು ಕೇಳೋರಿಲ್ಲ. ಎಲ್ಲ ಒಳಗಡೆ ಕಸಿಯೋದ್ರಿಂದ ರೈತರಿಗೆ ನಾಯಿ ಪಾಡಾಗೋಗಿದೆ. ಅದರಿಂದ ಏನು ಮಾಡಬೇಕಂತೇಳಿ ರೈತರಿಗೆ ನಾವು ಕಂಗಾಲಾಗೋಗಿದ್ದೀವಿ. ಅದ್ರಿಗೆ ಹಾಕಿರೋ ಬಂಡವಾಳ ಕೂಡ ಬರ್ತಾಯಿಲ್ಲ. ಸಾಲಗಾರರಾಗಿದ್ದೀವಿ. ಈಗ ಈ ತುಂತುರು ಮಳೆಯಿಂದ ಬರೋದ್ರಿಂದ ಎಲೆ ಎಲ್ಲ ಡೌನಿ ಬೀಳುತ್ತೆ ರೋಗ. ಒಳಗಡೆ ನೀರು ನಿಂತ್ಕೊಂಡು ಹೂವೆಲ್ಲ ಕಸಿತಾ ಇದೆ, ಬೇರೆಲ್ಲ ಸತ್ತೋಗ್ತಾ ಇದೆ. ಏನು ಮಾಡಿದ್ರೂ ಇಂಪ್ರೂವ್ಮೆಂಟ್ ಆಗ್ತಾಯಿಲ್ಲ. ಈ ತುಂತುರು ಮಳೆಯಿಂದ ಮಾರ್ಕೆಟ್ಗೆ ಎತ್ಕೊಂಡೋದ್ರೆ ಹೂವು ಟ್ರಾನ್ಸ್ಪೋರ್ಟಿಂಗ್ ಇಲ್ಲ, ₹2 ₹3 ಕೇಳೋರಿಲ್ಲ, ಅಲ್ಲೇ ಸುರಿದು ಬರಬೇಕು. ಈ ಥರ ಆಗಿದೆ. ನಮ್ಮ ರೈತರ ಪಾಡು ನಾಯಿ ಪಾಡು ಆಗಿದೆ. ಇನ್ನು ಚಿಕ್ಕಬಳ್ಳಾಪುರದ ಯುವಕ ಶಶಿ ಎನ್ನುವವರು ಕೈತುಂಬ ಸಂಬಳವಿದ್ದ ಸಾಫ್ಟ್ವೇರ್ ಕೆಲಸ ಬಿಟ್ಟು ತೋಟಗಾರಿಕೆಯತ್ತ ಮುಖ ಮಾಡಿದ್ರು. ದ್ರಾಕ್ಷಿಯಲ್ಲಿ ನಷ್ಟವೆಂದು ತನ್ನ 1.5 ಎಕರೆ ಜಮೀನಿನಲ್ಲಿ ಲಕ್ಷಾಂತರ ರೂಪಾಯಿ ಬಂಡವಾಳ ಹಾಕಿ ಹೂಕೋಸು ಬೆಳೆ ನಾಟಿ ಮಾಡಿದ್ರು. ಇನ್ನೇನು ಬೆಳೆ ಕೈಗೆ ಬರುವಷ್ಟರಲ್ಲಿ ನಿರಂತರ ಮಳೆಯಿಂದ ಹೂಕೋಸು ಹಾಳಾಗಿದೆ. ಬೆಳೆಯಲ್ಲಿ ನೀರು ನಿಲುಗಡೆ ಒಂದೆಡೆಯಾದರೆ ತಂಪಾದ ಜಮೀನಿನಲ್ಲಿ ಹೂಕೋಸು ಗಡ್ಡೆ ಬಿಡುತ್ತಿಲ್ಲ. ಮತ್ತೊಂದೆಡೆ ತಗ್ಗು ಪ್ರದೇಶದಲ್ಲಿರುವ ದ್ರಾಕ್ಷಿ, ರಾಗಿ ಸೇರಿದಂತೆ ಬೆಳೆಗಳು ಕಣ್ಮುಂದೆ ಹಾಳಾಗುತ್ತಿದೆ. ನಿರಂತರ ಜಡಿ ಮಳೆಯಿಂದ ಚಿಕ್ಕಬಳ್ಳಾಪುರ ಜಿಲ್ಲೆಯ ರೈತರು ಈಗ ಯಾಕಾದ್ರೂ ಜಡಿ ಮಳೆ ಬರ್ತಿದೆ ಅಂತ ಮಳೆಯ ರಾಯನಿಗೆ ಶಪಿಸುವಂತಾಗಿದೆ.
ಆ್ಯಕ್ಚುಲಿ ನಾನು ಬಂದುಬಿಟ್ಟು ಮುಂಚೆ ಸಾಫ್ಟ್ವೇರ್ ಕಂಪ್ನಿಯಲ್ಲಿ IBMಲ್ಲಿ ಜಾಬ್ ಮಾಡ್ತಿದ್ದೆ. ಜಾಬು ಮಾಡಿ ಅಲ್ಲಿ ಚೆನ್ನಾಗಿ ಒಂಥರ ಸೆಟ್ಲ್ ಆಗೋ ರೇಂಜಲ್ಲೇ ಇದ್ದೆ. ಅಂದರೆ 65-70,000 ಸ್ಯಾಲ್ರಿ ಇತ್ತು. ಆ ಕೆಲಸನ ರಿಸೈನ್ ಮಾಡಿ ಬರೋಕ್ಕೆ ನಾನು ಆಗಲೇ ಬಂದು 4 ಇಯರ್ಸ್ ಆಯಿತು. 4 ಇಯರ್ಸಿಂದನೂ ನಮ್ಮ ತಂದೆಯವ್ರ ಬ್ಯಾಕ್ಗ್ರೌಂಡ್ ಬಂದುಬಿಟ್ಟು ಫಾರ್ಮಿಂಗ್ ಫೀಲ್ಡು, ಅಂದರೆ ಅವರೆಲ್ಲ ವ್ಯವಸಾಯದಲ್ಲೇ ಇರೋದ್ರಿಂದ ನಂಗೆ ಅಲ್ಲಿದ್ದಿದ್ದು ನಾನು ಎಷ್ಟೇ ದೊಡ್ಡ ಕಂಪ್ನಿಯಲ್ಲಿದ್ದರೂ ಕೂಡ ನಾನು 10 ಜನಕ್ಕೆ ಸಲ್ಯೂಟ್ ಹೊಡಿಬೇಕಿತ್ತು. ಬಟ್ ಇಲ್ಲಿ ಓನರ್ ಕಮ್ ಲೇಬರ್ ಅನ್ನೋ ಉದ್ದೇಶದಿಂದ ನಾನು ಇಲ್ಲಿ ಬಂದು ಯಾವಾಗ ಫಾರ್ಮಿಂಗ್ ಫೀಲ್ಡ್ನ ಎಣಿಕೆ ಮಾಡ್ಕೊಂಡು ಇಲ್ಲಿಗೆ ಬಂದಿದ್ದೀನಿ. ಅದು ಬಂದುಬಿಟ್ಟು ಮಾಡೋದೆಲ್ಲ ಕರೆಕ್ಟ್ ಇದ್ರೂ ಇಲ್ಲಿ ಕೈಗೆ ಇನ್ನೇನು ಸಿಗುತ್ತೆ, ಬೆಳೆ ಮಾಡ್ತಾ ಇರೋ ಕೆಲಸ ಕರೆಕ್ಟಾಗಿದೆ ಅಂತ ಅಂದ್ಕೊಳೋ ಟೈಮಲ್ಲಿ ಈ ಮಳೆ ಅವಾಂತರದಿಂದ ಈ ಥರ ನೋಡ್ಬೋದು ನೀವು, ಇಲ್ಲಿ ನೀರು ನಿಂತು ಎಲ್ಲ ಕೋಸ್ಟ್ ಡ್ಯಾಮೇಜ್ ಬರ್ತಾಯಿದೆ. ಇನ್ನೊಂದು 15 ಡೇಸಲ್ಲಿ ನನಗೆ ಬೆಳೆ ಕೈಗೆ ಸಿಗ್ತಾಯಿತ್ತು. ಅಂಥ ಟೈಮಲ್ಲಿ ಇವಾಗ ಮಳೆಗಳ ಅವಾಂತರದಿಂದ ಫುಲ್ಲು ಎಡ್ಕೊಂಡು ಕೋಸ್ ಎಲ್ಲ ಡ್ಯಾಮೇಜ್ ಬಂದು ಇದಾಗಿ ಮಾರ್ಕೆಟ್ಗೆ ಅದನ್ನು ತೊಗೊಂಡೋದಾಗ ಅವರು ಎಕೋ ರಿಜೆಕ್ಷನ್ ಏನು ಅಂದರೆ ಡ್ಯಾಮೇಜ್ ಇದೆ, ಇಲ್ಲ ಆಗಲ್ಲ, ಅದು ಇದು ಅಂತ ಇದು ಮಾಡ್ತಾರೆ. ಆ ಉದ್ದೇಶದಿಂದ ಇವಾಗ ಸರ್ಕಾರದವರು ನಮ್ಮ ಮೇಲೆ ಸ್ವಲ್ಪ ಕಳಕಳಿಯಿಂದ ಇವಾಗ 2 ಲಕ್ಷ 2.5 ಲಕ್ಷ ಬಂಡವಾಳ ಏನಾದರೂ ಹಾಕಿದ್ದೀನಿ, ಪೂರ್ತಿ ಕೊಡಿ ಅಂತ ಸರ್ಕಾರದ ಹತ್ರ ಕೇಳೋದು ನಂದು ತಪ್ಪಾಗುತ್ತೆ. ಬಟ್ ಏನು ಅಂತಂದರೆ ನಾವು ಕೇಳೋದು ಇಷ್ಟೇ ಮನವಿ, ನಮಗೇನೋ ಒಂದಷ್ಟು ನೆಕ್ಸ್ಟ್ ಬೆಳೆ ಇಕ್ಕೊಳಕ್ಕಾದ್ರೂ ನಮಗೇನಾದರೂ ಅವಕಾಶ ಕಲ್ಪಿಸ್ಕೊಡ್ಬೇಕಂತ ಅವ್ರ ಹತ್ರ ಮನವಿ ಮಾಡ್ಕೋತಾ ಇದ್ದೀನಿ. ತೌಡನಹಳ್ಳಿ ರಮೇಶ್, CTV ನ್ಯೂಸ್, ಚಿಕ್ಕಬಳ್ಳಾಪುರ. ಹೂವಿನ ಸೊಬಗು ಎಷ್ಟೇ ನೋಡಿದ್ರೂ ನೋಡಬೇಕು ಅನಿಸುತ್ತೆ. ಹೂವಿನ ಚೆಲುವು ಯಾರಿಗೆ ತಾನೇ ಇಷ್ಟ ಆಗಲ್ಲ ಹೇಳಿ. ಹೆದ್ದಾರಿಯಲ್ಲಿ ಸಂಚರಿಸುವಾಗ ಹೂಗಳ ರಾಶಿ ನೋಡುತ್ತಾ ಪ್ರಯಾಣ ಮಾಡೋದು ಅಂದ್ರೆ ಕೇಳ್ಬೇಕೆ, ಸ್ವರ್ಗಕ್ಕೆ 3 ಗೇಣು. ದಣಿದ ಮನ ತಣಿಸುವ ಹಾಗೆ ಇಲ್ಲಿ ಹೂವಿನ ರಾಶಿಯೇ ಇದೆ. ಹೆದ್ದಾರಿಯುದ್ದಕ್ಕೂ ಸೌಂದರ್ಯದ ಕಣಿಯಾಗಿರುವ ಹೂಗಳ ಚೆಲುವು ನೋಡಲು 2 ಕಣ್ಣು ಸಾಲದು. ಅದೆಲ್ಲಿ ಅಂತೀರಾ? ನೀವೇ ನೋಡಿ. ಹೀಗೆ ಕಣ್ಣು ಹಾಯಿಸಿದಷ್ಟು ಹೂಗಳ ರಾಶಿ ಕಾಣ್ತಿರೋದು ಬೆಂಗಳೂರು ಹೈದರಾಬಾದ್ ರಾಷ್ಟ್ರೀಯ ಹೆದ್ದಾರಿ 44ರಲ್ಲಿ. ಒಂದಕ್ಕಿಂತ ಮತ್ತೊಂದು ಚೆಂದವಾಗಿ ಕಾಣುವ ಹಾಗೆ ಮಾಡಿರುವುದು ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ. ಚತುಷ್ಪಥ ರಸ್ತೆಯಾಗಿರುವ NH 44ರ ಮಧ್ಯದಲ್ಲಿ ಗಣಗಿಲ, ಬೋಗನ್ವಿಲಾ ಸೇರಿದಂತೆ ವಿವಿಧ ಜಾತಿಯ ವಿವಿಧ ಬಗೆಯ ಹೂಗಿಡಗಳನ್ನು ಬೆಳೆಸಿದ್ದು ಹೆದ್ದಾರಿಯುದ್ದಕ್ಕೂ ಈಗ ಹೂಗಳ ಸೌಂದರ್ಯ ಎದ್ದು ಕಾಣ್ತಿದೆ. ವಾಹನಗಳಲ್ಲಿ ಸಂಚರಿಸುತ್ತಾ ಹೂಗಳ ಕಡೆಗೆ ಕಣ್ಣು ಹಾಯಿಸಿದ್ರೆ ಸಾಕು, ದಣಿದ ಮನ ಹಗುರಾಗುವಂತೆ ಭಾಸವಾಗುತ್ತೆ. ರಾಷ್ಟ್ರೀಯ ಹೆದ್ದಾರಿ 44ರಲ್ಲಿ ಇದ್ದೀವಿ. ಅಂದರೆ ಬ್ಯಾಂಗ್ಳೂರ್ ಟು ಹೈದರಾಬಾದ್ ಹೈವೇ. ಸಾಮಾನ್ಯವಾಗಿ ಬ್ಯಾಂಗ್ಳೂರ್ ಟು ಹೈದರಾಬಾದ್ ಹೈವೇ ಅಂದರೆ ಸ್ವಲ್ಪ ಮಂತ್ರಾಲಯಕ್ಕೆ ಹೋಗೋರು ತುಂಬ ಇದೇ ರೋಡಲ್ಲಿ ಟ್ರಾವೆಲಿಂಗ್ ಮಾಡಿದ್ದಾರೆ. ಅನಂತಪುರ, ಮಂತ್ರಾಲಯ ಆ್ಯಂಡ್ ಅದರ್ವೈಸ್ ನಮ್ಮ ಚಿಕ್ಕಬಳ್ಳಾಪುರ ನೋಡೋದಾದರೆ ಈಶಾ ಇದೆ, ಇವಾಗ ನಂದಿ ಬೆಟ್ಟ ಇದೆ. ಸೊ ಅವರು ಕೂಡ ಇದೇ ರೋಡಲ್ಲಿ ಟ್ರಾವೆಲಿಂಗ್ ಮಾಡ್ತಾರೆ. ಬಟ್ ನಾವು ಇವತ್ತು ಇಲ್ಲಿ ಏನಕ್ಕೆ ನಿಂತಿದ್ದೀವಿ ಅಂತ ಹೇಳಿದ್ರೆ, ಈ ಹೈವೇ ನೋಡಿ ಮಧ್ಯ ಒಂದು ಅಂದರೆ ಎಲ್ಲ ಕಡೆ ಹೈವೇಗಳಲ್ಲೂ ಮಧ್ಯ ಸೆಂಟ್ರಲ್ ಜಾಗ ಬಿಟ್ಟು ಗಿಡಗಳನ್ನು ಹಾಕಿರ್ತಾರೆ. ಅದೇ ರೀತಿ ಈ ಹೆದ್ದಾರಿಯಲ್ಲೂ ಕೂಡ ಹಾಕಿದ್ದಾರೆ. ಬಟ್ ಎಲ್ಲ ಕಡೆ ಹೂವುಗಳಿರಲ್ಲ. ಬಟ್ ನಮ್ಮ ಚಿಕ್ಕಬಳ್ಳಾಪುರದಲ್ಲಿ ಮಳೆ ಇತ್ತೀಚೆಗೆ ತುಂಬ ಜಾಸ್ತಿ ಆಗಿರೋದ್ರಿಂದ ಸೊ ಹೂವುಗಳು ಬಿಟ್ಟಿದೆ. ನೋಡೋದಕ್ಕೆ ತುಂಬ ಸೊಗಸಾಗಿದೆ. ಅಂದರೆ ಟ್ರಾವೆಲಿಂಗ್ ಮಾಡ್ತಾ ಬೋರ್ ಅನ್ಸೋದ್ರ ಬದಲು ಸೊ ಆ ಕಡೆ ಈ ಕಡೆ ಮರ ಗಿಡಗಳನ್ನು ನೋಡ್ಕೊಳ್ತಾ ಹೋದರೆ ಅಂದರೆ ಅದರಲ್ಲಿರೋ ಹೂವುಗಳು ನೋಡೋದೇ ಒಂಥರ ಖುಷಿ. ಹೂವು ಅಂದ್ರೇ ಅದು ಖುಷಿಯ ಸಂಕೇತ ಅಂತಲೇ ಹೇಳ್ಬೋದು. ಸೊ ಇಲ್ಲಿ ಟ್ರಾವೆಲಿಂಗ್ ಮಾಡೋಕ್ಕೆ ಖುಷಿ ಅನಿಸುತ್ತೆ. ಗಿಡಗಳು ನೋಡ್ತಾ ಇದ್ದರೆ ಹೂವು ನೋಡಿದ್ರೆ ಖುಷಿ ಅನಿಸುತ್ತೆ. ಸೊ ಅದಕ್ಕೋಸ್ಕರ ನಾವು ಕೂಡ ಗಾಡಿ ನಿಲ್ಲಿಸ್ಬಿಟ್ಟು ಒಂದು ಸೆಲ್ಫಿ ತೊಗೊಳ್ಳೋಣ ಅಂತ ಅಂದ್ಕೊಂಡು ಗಾಡಿ ನಿಲ್ಲಿಸ್ಬಿಟ್ಟು ನೋಡ್ತಾ ಇದ್ದೀವಿ. ಕಣಗಿಲ, ಬೋಗನ್ವಿಲಾ ಜಾತಿಯ ವಿವಿಧ ಹೂಗಿಡಗಳು ಈಗ ಕೆಂಪು, ಹಳದಿ, ಬಿಳಿ, ಕೇಸರಿ, ಗುಲಾಬಿಯಾಗಿ ಅರಳಿ ನಿಂತಿವೆ. ಹೆದ್ದಾರಿಯಲ್ಲಿರುವ ಹೂಗಳ ಚಿತ್ತಾರ, ಅಂದ ಚೆಂದ, ಆಕರ್ಷಣೆ ಹೆದ್ದಾರಿಯಲ್ಲಿ ಸಾಗುವ ಪ್ರಯಾಣಿಕರ ಮನಸೂರೆಗೊಂಡಿದೆ. ಇದರಿಂದ ಕೆಲವರು ವಾಹನ ನಿಲ್ಲಿಸಿ ಸೆಲ್ಫಿ ಫೋಟೋ ಕ್ಲಿಕ್ಕಿಸಿಕೊಳ್ತಿದ್ದಾರೆ.
ಸೌಂದರ್ಯದ ಗೂಡಾಗಿರುವ ಈ ಹೂಗಳ ಚೆಲುವಿನ ಹಿಂದೆ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ ಶ್ರಮವಿದ್ದು, ಮಳೆ ಬರಲಿ ಬರದಿರಲಿ ವಾರಕ್ಕೊಮ್ಮೆಯಾದರೂ ನೀರು ಹಾಕಿ ಪೋಷಣೆ ಮಾಡಲಾಗ್ತಿದೆ. ಸ್ನೇಹಿತರೆ, ಇವತ್ತು ನಾವು ಬೆಂಗಳೂರು ಟುವರ್ಡ್ಸ್ ಹೈದ್ರಾಬಾದ್ ರಸ್ತೆಯಲ್ಲಿದ್ದೇವೆ. ಈ ಒಂದು ರಾಷ್ಟ್ರೀಯ ಹೆದ್ದಾರಿ 44ರಲ್ಲಿ ಏನು ರಾಷ್ಟ್ರೀಯ ಹೆದ್ದಾರಿಯವರು ಇವತ್ತು ರೋಡ್ನಲ್ಲಿ ಒಂದು ಹೂ ಗಿಡಗಳನ್ನು ನಾಟಿ ಮಾಡಿದ್ದಾರೆ. ಇವತ್ತು ನಮ್ಮ ಪ್ರಕೃತಿ ಹೇಗಿದೆ ಅಂತಂದರೆ ಬಯಲು ಸೀಮೆ ಆಗಿದ್ದರೂ ಕೂಡ ಕಳೆದ 10 ದಿನಗಳಿಂದ ನಿರಂತರವಾಗಿ ಸುರಿತಾ ಇರತಕ್ಕಂಥ ಮಳೆಯಿಂದಾಗಿ ಇವತ್ತು ಬಯಲು ಸೀಮೆ ಅಲ್ಲ, ಇದು ಮಲೆನಾಡು ರೀತಿಯಲ್ಲಿ ನಮಗೆ ವರ್ಣರಂಜಿತವಾಗಿ ಕಾಣಿಸ್ತಾ ಇರತಕ್ಕಂಥ ಮಧುರವಾದ ಹೂಗಳು ಈ ಒಂದು ಪ್ರಕೃತಿಯ ಸೌಂದರ್ಯವನ್ನು ಹೆಚ್ಚಿಸಿದೆ. ಎಲ್ಲಿ ನೋಡಿದ್ರೂ ಕೂಡ ನಮಗೆ ಹಸಿರು ತಾಣ. ಇವತ್ತು ಏನು ಮಲೆನಾಡಲ್ಲಿ ಹೋದರೆ ಮಲೆನಾಡು ಮಾತ್ರ ಹಸಿರು ತಾಣವಾಗಿ ಕಾಣ್ತದೆ, ಬಯಲುಸೀಮೆಯಲ್ಲಿ ಎಲ್ಲೂ ಕಾಣೋದಿಲ್ಲ. ಹಾಗಾಗಿ ಇವತ್ತು ಒಂದು ಈ ಮಲೆನಾಡು ರೀತಿಯಲ್ಲಿ ನಮ್ಮ ಬಯಲುಸೀಮೆ ಕಾಣ್ತಾ ಇದೆ. ಈ ಒಂದು ಪುಷ್ಪ ಏನು ಇಲ್ಲಿ ಏನು ರಸ್ತೆಯಲ್ಲಿ ಓಡಾಡೋಂಥ ಒಂದು ಸಾರ್ವಜನಿಕರಿದ್ದಾರೆ, ಅವರ ಗಮನವನ್ನು ಸೆಳೀತಾ ಇದೆ. ಅವರ ಹುಮ್ಮಸ್ಸನ್ನು, ಅವರ ಒಂದು ಮನಸ್ಸಿಗೆ ಒಂದು ಉಲ್ಲಾಸವನ್ನು ಹೆಚ್ಚು ಮಾಡಲಿಕ್ಕೆ ಈ ಒಂದು ಹೂವು ಬಹಳ ಅರ್ಥಪೂರ್ಣವಾಗಿ ಅಂದವಾಗಿ ಕಾಣ್ತಾ ಇದೆ. ಒಟ್ಟಾರೆಯಾಗಿ ಹೆದ್ದಾರಿಯಲ್ಲಿ ಬೆಳೆದಿರುವ ಈ ಹೂಗಳ ಚೆಲುವು ಚಿತ್ತಾರ ಪ್ರಯಾಣಿಕರ ಕಣ್ಣಿಗೆ ಹಬ್ಬವನ್ನ ಉಂಟು ಮಾಡಿವೆ. ತೌಡನಹಳ್ಳಿ ರಮೇಶ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಚಿಕ್ಕದೊಂದು ವಿರಾಮದ ನಂತರ ಸಿಟಿವಿ ನ್ಯೂಸ್. ಪ್ರಥಮ ಬಾರಿಗೆ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಇಂಟೀರಿಯರ್ ಎಕ್ಸ್ಪೀರಿಯನ್ಸ್ ಸೆಂಟರ್ ಪ್ರಾರಂಭವಾಗಿದೆ. ಸ್ವತಃ ನಮ್ಮದೇ ಆದ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ಗಳನ್ನು ಹೊಂದಿದ್ದೇವೆ. ಇಂಟೀರಿಯರ್ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್, ಯುಪಿವಿಸಿ ವಿಂಡೋಸ್ ಮತ್ತು ಡೋರ್ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್, ಸೋಫಾ ಸೆಟ್ ಮತ್ತು ಫರ್ನಿಚರಿಂಗ್ ಯೂನಿಟ್ಗಳು ನಮ್ಮ ಬಳಿ ಇವೆ. ತಾವು ಹಿಂದೆ ನಮ್ಮ ಮಳಿಗೆಗೆ ಭೇಟಿ ನೀಡಿ ನಮ್ಮ ಆರಂಭದ ಆಕರ್ಷಕ ರಿಯಾಯಿತಿ ಕೊಡುಗೆಗಳನ್ನು ಬಳಸಿಕೊಳ್ಳಬೇಕಾಗಿ ವಿನಂತಿ. ನಮ್ಮ ವಿಳಾಸ ಶ್ರೀ ಸಾಯಿ ಇಂಟೀರಿಯರ್ಸ್, NH44, ಡಿಮಾರ್ಟ್ ಪಕ್ಕ, ಬೈಪಾಸ್ ಸರ್ವಿಸ್ ರೋಡ್, ಚಿಕ್ಕಬಳ್ಳಾಪುರ. ಮೊಬೈಲ್ ಸಂಖ್ಯೆ 8762341666. ಕೋಲಾರ ಜಿಲ್ಲೆಯಲ್ಲಿ ಪ್ರಥಮ ಬಾರಿಗೆ ಮಾಲೂರು ಪಟ್ಟಣದ ಮಾರುತಿ ಬಡಾವಣೆಯಲ್ಲಿ ಡಾಕ್ಟರ್ ಸಹನಾ ಪಂಚಕರ್ಮ ಹೈಟೆಕ್ ಮತ್ತು ಮಲ್ಟಿ ಸ್ಪೆಷಾಲಿಟಿ ಆಯುಷ್ ಆಸ್ಪತ್ರೆ ಪ್ರಾರಂಭವಾಗಿದೆ. ಸುಸಜ್ಜಿತ ಉಪಕರಣಗಳನ್ನೊಳಗೊಂಡ ಕಟ್ಟಡವನ್ನು ಹೊಂದಿದ್ದು ನುರಿತ ವೈದ್ಯರಿಂದ ಸದಾ 24 ಗಂಟೆ ವಾರದ ದಿನಗಳು ಸೇವಾ ಸೌಲಭ್ಯ ದೊರೆಯುತ್ತದೆ. ಪಂಚಕರ್ಮ, ಬೆನ್ನು ನೋವು, ಯಾವುದೇ ಕೀಲು ನೋವುಗಳಿಗೆ, ಚರ್ಮ ವ್ಯಾಧಿ, ಸ್ತ್ರೀ ವ್ಯಾಧಿಗಳಿಗೆ ಅತ್ಯುತ್ತಮ ಚಿಕಿತ್ಸೆ ನೀಡಲಾಗುವುದು. ನಮ್ಮಲ್ಲಿ ಮೂಲ ವ್ಯಾಧಿಗೆ ಆಪರೇಷನ್ ಇಲ್ಲದೆ ಕ್ಷಾರ ಸುತ್ತದಿಂದ ಗುಣಪಡಿಸಲಾಗುವುದು. ನಮ್ಮಲ್ಲಿ ಒಳರೋಗಿ ವಿಭಾಗ ಹಾಗೂ ಪ್ರತ್ಯೇಕ ಮಹಿಳಾ ಮತ್ತು ಪುರುಷ ವಿಭಾಗಗಳು ಒಳಗೊಂಡಿರುತ್ತದೆ. ವಿಶೇಷವಾಗಿ ಮಕ್ಕಳಿಗೆ ಪ್ರತಿ ತಿಂಗಳು ಪುಷ್ಯ ನಕ್ಷತ್ರದಂದು ಸ್ವರ್ಣಬಿಂದು ಪ್ರಾಶಾನವನ್ನು ನೀಡಲಾಗುವುದು. ಕೋಲಾರ ಜಿಲ್ಲೆ ಮತ್ತು ಸುತ್ತಮುತ್ತಲಿನ ಜನತೆ ಇದರ ಸದುಪಯೋಗ ಪಡಿಸಿಕೊಳ್ಳಬೇಕು ಅಂತ ವಿನಂತಿ. ನಮ್ಮ ವಿಳಾಸ ಡಾಕ್ಟರ್ ಸಹನಾ ಪಂಚಕರ್ಮ ಹೈಟೆಕ್ ಮತ್ತು ಮಲ್ಟಿ ಸ್ಪೆಷಾಲಿಟಿ ಆಯುಷ್ ಆಸ್ಪತ್ರೆ, ಮಾರುತಿ ಬಡಾವಣೆ, ಬೋವಿ ಹಾಸ್ಟೆಲ್ ಹತ್ತಿರ, ಮಾಲೂರು ಪಟ್ಟಣ. ಸಂಪರ್ಕಿಸಬೇಕಾದ ನಂಬರ್ 9380053500 ಅಥವಾ 9606681522. ಚಿಕ್ಕಬಳ್ಳಾಪುರ ಜನತೆಗೆ ಸಿಹಿ ಸುದ್ದಿ. ಶ್ರೀ ಬಾಲಾಜಿ ಎಲೆಕ್ಟ್ರಾನಿಕ್ಸ್ ನಿಮಗೆ ನೀಡುತ್ತಿದೆ ದಸರಾ ಹಾಗೂ ದೀಪಾವಳಿ ಹಬ್ಬದ ಪ್ರಯುಕ್ತ ಭಾರಿ ರಿಯಾಯಿತಿ ಮಾರಾಟ. ಆನ್ಲೈನ್ ಹಾಗೂ ಬೇರೆ ಶಾಪ್ಗಳಲ್ಲಿ ಖರೀದಿಸುವ ಮೊದಲು ನಮ್ಮಲ್ಲಿ ಬೆಲೆ ಹಾಗೂ ವೆರೈಟಿ ಪರೀಕ್ಷಿಸಿ. 100% ಅಸಲಿ ಉತ್ಪನ್ನಗಳು, ಅತ್ಯಂತ ಕಡಿಮೆ ಬೆಲೆ, ಅತ್ಯುತ್ತಮ ಬ್ರ್ಯಾಂಡ್, ಅತ್ಯುತ್ತಮ ಸರ್ವಿಸ್. ಕಳೆದ 24 ವರ್ಷಗಳಿಂದ ನಿರಂತರ ನಿಮ್ಮ ಸೇವೆಯಲ್ಲಿ.
7,000 ಮೇಲ್ಪಟ್ಟು ವಸ್ತು ಖರೀದಿಸಿದಲ್ಲಿ ಸುಲಭ ಸೌಲಭ್ಯಗಳೊಂದಿಗೆ 10 ಕಿಲೋಮೀಟರ್ವರೆಗೂ ಉಚಿತ ಡೋರ್ ಡೆಲಿವರಿ ನೀಡಲಾಗುವುದು. ನಿಮ್ಮ ಹಳೆಯ ಟಿವಿ, ಫ್ರಿಡ್ಜ್, ಕುಕ್ಕರ್, ಮಿಕ್ಸಿ, ವಾಷಿಂಗ್ ಮಷೀನ್ ಎಕ್ಸ್ಚೇಂಜ್ ಆಫರ್ ನೀಡಲಾಗುವುದು. ಯಾವುದೇ 65 ಇಂಚು ಮೇಲ್ಪಟ್ಟ LED ಕೊಂಡಲ್ಲಿ ಆನ್ಲೈನ್ಗಿಂತ 10 ರಿಂದ 15 ಸಾವಿರದವರೆಗೂ ಕಡಿಮೆ ಬೆಲೆಗೆ ನೀಡಲಾಗುವುದು. ಮತ್ಯಾಕ್ ತಡ, ಕೂಡಲೇ ಸಂಪರ್ಕಿಸಿ ಶ್ರೀ ಬಾಲಾಜಿ ಎಲೆಕ್ಟ್ರಾನಿಕ್ಸ್, ಅರ್ಚನಾ ಕ್ಲಿನಿಕ್ ಎದುರು, ಸಾಗರ್ ಟೀ ಸ್ಟಾಲ್ ಪಕ್ಕ, NPO ರಸ್ತೆ, ಚಿಕ್ಕಬಳ್ಳಾಪುರ. ನಮ್ಮ ಶಾಖೆಗಳು ಶ್ರೀ ಬಾಲಾಜಿ ಎಲೆಕ್ಟ್ರಾನಿಕ್ಸ್, ಗಗನ್ ಕಾಂಪ್ಲೆಕ್ಸ್, ತಾಲೂಕು ಹೊಸ ಸೊಸೈಟಿ ಎದುರು, ಮಾರಿಮ್ಮ ದೇವಸ್ಥಾನ ಪಕ್ಕ, TB ರಸ್ತೆ, ಶಿಡ್ಲಘಟ್ಟ. ಸಪ್ತಗಿರಿ ಎಲೆಕ್ಟ್ರಾನಿಕ್ಸ್, ಶ್ರೀ ಬಾಲಾಜಿ ಎಲೆಕ್ಟ್ರಾನಿಕ್ಸ್ ಗ್ರೂಪ್, ಬಾಲಾಜಿ ಕಾಂಪ್ಲೆಕ್ಸ್, ರಾಘವೇಂದ್ರ ಸ್ವಾಮಿ ಗುಡಿ ಎದುರು, ಕೋರ್ಟ್ ಹತ್ತಿರ, DVG ರಸ್ತೆ, ಬಾಗೇಪಲ್ಲಿ. ನೀವು ಸಂಪರ್ಕಿಸಬೇಕಾದ ಮೊಬೈಲ್ ಸಂಖ್ಯೆ 9886966507 ಅಥವಾ 9008772424 ಅಥವಾ 9008540829. ಅಸ್ತ್ರ ಕ್ಲಿನಿಕ್, ನೋವು ನಿವಾರಣೆ ಮತ್ತು ಕ್ಷೇಮ ಕ್ಲಿನಿಕ್, ಅಪೋಸಿಟ್ ಟು ರೈಲ್ವೆ ಸ್ಟೇಷನ್, ಚಾಮರಾಜಪೇಟೆ, ಚಿಕ್ಕಬಳ್ಳಾಪುರ ಟೌನ್. ಮೊಬೈಲ್ ಸಂಖ್ಯೆ 8310196623. ಚಿಕ್ಕಬಳ್ಳಾಪುರದಲ್ಲಿ 5 ವರ್ಷಗಳಿಂದ ಉತ್ತಮ ಸೇವೆಯನ್ನ ನೀಡುತ್ತಿದೆ ಅಸ್ತ್ರ ಕ್ಲಿನಿಕ್. ನಿಮಗೆ ಯಾವುದೇ ರೀತಿಯ ನೋವುಗಳಿರಲಿ ಒಮ್ಮೆ ಭೇಟಿ ಕೊಡಿ ಅಸ್ತ್ರ ಕ್ಲಿನಿಕ್ಗೆ. ಡಾಕ್ಟರ್ ಶ್ರವಣ್ ಕುಮಾರ್ ಅವರು ಯಾವುದೇ ಶಸ್ತ್ರಚಿಕಿತ್ಸೆ ಇಲ್ಲದೆ ಆಧುನಿಕ ರೀತಿಯ ಚಿಕಿತ್ಸೆಯನ್ನ ನೀಡುತ್ತಾರೆ. ನಮ್ಮಲ್ಲಿ ಲಭ್ಯವಿರುವ ಚಿಕಿತ್ಸೆಗಳು: ಸ್ಕ್ಯಾನಿಂಗ್ ಮೂಲಕ ನಿಮ್ಮ ನೋವನ್ನು ಪತ್ತೆ ಹಚ್ಚಿ ಇಂಜೆಕ್ಷನ್ ಮೂಲಕ ನೋವು ನಿವಾರಣೆ ಮಾಡುತ್ತಾರೆ. ಯಾವುದೇ ಹಳೆಯ ನೋವುಗಳಿರಲಿ ಇಲ್ಲಿದೆ ಸೂಕ್ತವಾದ ಚಿಕಿತ್ಸೆ. ರೀಜನರೇಟಿವ್ ಥೆರಪಿ, ಕೀಲು ನೋವು, ಸಂಧಿವಾತ, ಮೈಗ್ರೇನ್, ಕ್ಯಾನ್ಸರ್, ಫ್ರೋಝನ್ ಶೋಲ್ಡರ್, ಸಿಯಾಟಿಕಾ, ನರಗಳ ದೌರ್ಬಲ್ಯ ರೋಗಗಳಿಗೆ ಸೂಕ್ತ ಚಿಕಿತ್ಸೆ ಪಡೆಯಬಹುದು. ಇಂಟಿಗ್ರೇಟಿವ್ ಮೆಡಿಸಿನ್, ಫಿಸಿಯೋಥೆರಪಿ ಅಂಡ್ ವೆಲ್ನೆಸ್, ವೆಯ್ಟ್ ಮ್ಯಾನೇಜ್ಮೆಂಟ್, ನ್ಯೂಟ್ರಿಷನ್ ಟ್ರೀಟ್ಮೆಂಟ್ ಲಭ್ಯವಿದೆ. ಸೂಕ್ತವಾದ ಚಿಕಿತ್ಸೆಗಾಗಿ ನೀವು ಅಲ್ಲಿ ಇಲ್ಲಿ ಅಲಿಯಬೇಕಿಲ್ಲ. ಒಮ್ಮೆ ಭೇಟಿ ಕೊಡಿ ನಮ್ಮ ಅಸ್ತ್ರ ಕ್ಲಿನಿಕ್ಗೆ. ಅಸ್ತ್ರ ಕ್ಲಿನಿಕ್ ನೋವು ನಿವಾರಣೆ ಮತ್ತು ಕ್ಷೇಮ ಕ್ಲಿನಿಕ್, ಅಪೋಸಿಟ್ ರೈಲ್ವೆ ಸ್ಟೇಷನ್, ಚಾಮರಾಜಪೇಟೆ, ಚಿಕ್ಕಬಳ್ಳಾಪುರ ಟೌನ್. ಮೊಬೈಲ್ ಸಂಖ್ಯೆ 8310196623. ವಿರಾಮದ ನಂತರ ಸಿಟಿವಿ ನ್ಯೂಸ್ಗೆ ಮತ್ತೆ ಸ್ವಾಗತ. ಅಣ್ಣನನ್ನೇ ಬರ್ಬರವಾಗಿ ಕೊಂದು ಹೈಡ್ರಾಮಾ ಆಡಿದ ಘಟನೆ ಇದೀಗ ಬೆಳಕಿಗೆ ಬಂದಿದ್ದು, ಕೊಲೆ ಮಾಡಿದ ಆರೋಪಿಗಳನ್ನು ವಶಕ್ಕೆ ಪಡೆಯುವಲ್ಲಿ ಕೋಲಾರ ಪೊಲೀಸರು ಯಶಸ್ವಿಯಾಗಿದ್ದಾರೆ. ಅಣ್ಣನನ್ನ ಕೊಲೆ ಮಾಡಿ ಹೈಡ್ರಾಮಾ ಆಡಿದ ತಮ್ಮ ಹಾಗೂ ಆತನ ಸ್ನೇಹಿತನನ್ನ ಬಂಧಿಸುವಲ್ಲಿ ಪೊಲೀಸರು ಯಶಸ್ವಿಯಾಗಿದ್ದಾರೆ. ಕೋಲಾರದ ಕೆಂದಟ್ಟಿ ಬಳಿ ನಿನ್ನೆ ಬೆಳಗ್ಗೆ ಆಟೋದಲ್ಲಿ ಶವ ಪತ್ತೆಯಾಗಿತ್ತ. ಈ ಪ್ರಕರಣ ತೀವ್ರ ಆತಂಕಕ್ಕೂ ಕಾರಣವಾಗಿತ್ತ. ಆದರೆ ಅಣ್ಣನನ್ನೇ ಕೊಚ್ಚಿ ಕೊಲೆಗೈದ ಸಹೋದರ ಅಫ್ರೋಜ್ ಹಾಗೂ ಸ್ನೇಹಿತ ಇಬ್ರಾಹಿಂ ಬಂಧನದ ಮೂಲಕ ಈ ಕೊಲೆ ಪ್ರಕರಣ ಬಹಿರಂಗವಾಗಿದೆ. ಕೊಲೆಯಾದ ಕೆಲವೇ ಗಂಟೆಗಳಲ್ಲಿ ಆರೋಪಿಗಳನ್ನ ಬಂಧಿಸುವಲ್ಲಿ ಕೋಲಾರ ಗ್ರಾಮಾಂತರ ಪೊಲೀಸರು ಯಶಸ್ವಿಯಾಗಿದ್ದ ಬಂಗಾರಪೇಟೆ ತಾಲೂಕಿನ ಎಳೆಸಂದ್ರ ಗ್ರಾಮದ ನಿವಾಸಿ 28 ವರ್ಷದ ಅಫ್ರೀದ್ ಕೊಲೆಯಾಗಿದ್ರ. ನಿನ್ನೆ ಬೆಂಗಳೂರಿನ ಅಂಜನಾಪುರದಿಂದ ಕೋಲಾರಕ್ಕೆ ಆಗಮಿಸಿದ್ದ ಮೃತ ಅಫ್ರೀದ್ ಪತ್ನಿಯೊಂದಿಗೆ ಗಲಾಟೆ ಮಾಡಿಕೊಂಡು ಎಳೆಸಂದ್ರ ಗ್ರಾಮಕ್ಕೆ ಹೊರಟಿದ್ದ. ಬಂಗಾರಪೇಟೆಯ ಹಂಚಾಳ ಬಳಿ ನಿನ್ನೆ ರಾತ್ರಿ 11 ಗಂಟೆ ವೇಳೆಯಲ್ಲಿ ಅಫ್ರೀದ್ನನ್ನ ಆರೋಪಿಗಳು ಕೊಲೆಗೈದಿದ್ರ. ಕುಡಿದ ಅಮಲಿನಲ್ಲಿ ಸಹೋದರ ಅಫ್ರೋಜ್ ಹಾಗೂ ಪತ್ನಿಗೂ ಕೊಡಬಾರದ ಕಾಟ ಕೊಟ್ಟಿದ್ದ ಮೃತ ಅಫ್ರೀದ್ ಮೇಲೆ ಕೋಪ ಬೆಳೆಸಿಕೊಂಡಿದ್ದ ಅಫ್ರೀದ್ ಕಾಟಕ್ಕೆ ಬೇಸತ್ತು ಮಾರಕಾಸ್ತ್ರದಿಂದ ಕೊಚ್ಚಿ ಕೊಲೆಗೈದಿರುವುದಾಗಿ ಪೊಲೀಸರು ತಿಳಿಸಿದ್ದಾರೆ. ಅಫ್ರೋಜ್
ಅಫ್ರೋದ್ ಹಾಗೂ ಸ್ನೇಹಿತ ಇಬ್ರಾಹಿಂ ಕೊಲೆ ಮಾಡಿ ಆಟೋದಲ್ಲಿ ಶವ ತಂದು ಕೋಲಾರದ ಕೆಂದಟ್ಟಿ ಬಳಿ ಶವ ಇಟ್ಟು ಹೋಗಿದ್ರ. ಇಂದು ಬೆಳಗ್ಗೆ ಪೊಲೀಸರು ಕರೆ ಮಾಡಿದಾಗ ಏನೂ ಗೊತ್ತಿಲ್ಲದಂತೆ ನಾಟಕವಾಡಿದ್ದ ತಮ್ಮ ಅಫ್ರೋಜ್ ಅಮಾಯಕನಂತೆ ನಟಿಸಿದ್ದ. ಕೊಲೆ ಆರೋಪಿಗಳ ಪತ್ತೆಗೆ ಕೋಲಾರ ಗ್ರಾಮಾಂತರ ಠಾಣೆ ಪೊಲೀಸರು ಬಲೆ ಬೀಸಿದ್ದು, ಅಫ್ರೀದ್ ಕೊಲೆ ವಿಚಾರಣೆ ವೇಳೆ ತಮ್ಮನ ಹೈಡ್ರಾಮಾ ಬೆಳಕಿಗೆ ಬಂದು ತಪ್ಪು ಒಪ್ಪಿಕೊಂಡಿರುವುದಾಗಿ ಕೋಲಾರ ಗ್ರಾಮಾಂತರ ಠಾಣೆ ಪೊಲೀಸರು ತಿಳಿಸಿದ್ದಾರೆ. ಈಶ್ವರ್, ಸಿಟಿವಿ ನ್ಯೂಸ್, ಕೋಲಾರ. ದೊಡ್ಡಬಳ್ಳಾಪುರ ತಾಲೂಕಿನ ಮೆಣಸಿ ಗೇಟ್ ಬಳಿ ಸರ್ವಿಸ್ ರಸ್ತೆ ಇಲ್ಲದೆ ನೇರವಾಗಿ ಹೆದ್ದಾರಿಗೆ ಬಂದ ಬೈಕ್ಗೆ ಕಾರು ಡಿಕ್ಕಿ ಹೊಡೆದ ಪರಿಣಾಮ ಬೈಕ್ ಸವಾರ ಸ್ಥಳದಲ್ಲೇ ಮೃತಪಟ್ಟಿರುವ ಘಟನೆ ದೊಡ್ಡಬಳ್ಳಾಪುರದಲ್ಲಿ ನಡೆದಿದೆ. ದೊಡ್ಡಬಳ್ಳಾಪುರ ತಾಲೂಕಿನ ಮೆಣಸಿ ಗೇಟ್ ಬಳಿ ಸರ್ವಿಸ್ ರಸ್ತೆ ಇಲ್ಲದೆ ನೇರವಾಗಿ ಹೆದ್ದಾರಿಗೆ ಬಂದ ಬೈಕ್ಗೆ ಕಾರು ಡಿಕ್ಕಿ ಹೊಡೆದ ಪರಿಣಾಮ ಬೈಕ್ ಸವಾರ ಸ್ಥಳದಲ್ಲೇ ಮೃತಪಟ್ಟಿರುವ ಘಟನೆ ದೊಡ್ಡಬಳ್ಳಾಪುರದಲ್ಲಿ ನಡೆದಿದೆ. ದೊಡ್ಡಬಳ್ಳಾಪುರ ತಾಲೂಕಿನ ಮೆಣಸಿ ಗೇಟ್ ಬಳಿ ಇಂದು ಬೆಳಗ್ಗೆ ಘಟನೆ ನಡೆದಿದ್ದು, ಘಟನೆಯಲ್ಲಿ ಹೆಸರುಘಟ್ಟ ಮೂಲದ 62 ವರ್ಷದ ಕನ್ನಯ್ಯ ಮೃತಪಟ್ಟಿದ್ದಾರೆ. ಇನ್ನು ಸ್ಥಳಕ್ಕೆ ದೊಡ್ಡಬಳ್ಳಾಪುರ ಗ್ರಾಮಾಂತರ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಮೆಣಸಿ ಗೇಟ್ ಬಳಿ ಉಪನಗರ ಹೊರವರ್ತುಲ ರಸ್ತೆ ಹಾದು ಹೋಗಿದೆ. ಮೃತ ಕನ್ನಯ್ಯ ಮೆಣಸಿ ಗೇಟ್ ಬಳಿ ಹೆದ್ದಾರಿ ಪ್ರವೇಶಿಸುವಾಗ ದಾಬಸ್ಪೇಟೆ ಕಡೆಯಿಂದ ಬಂದ ಕಾರು ಡಿಕ್ಕಿ ಹೊಡೆದಿದೆ. ಅಪಘಾತದಲ್ಲಿ ಆತ ಸ್ಥಳದಲ್ಲೇ ಮೃತಪಟ್ಟಿದ್ದಾರೆ. ಘಟನೆ ಸಂಬಂಧ ಪ್ರತಿಕ್ರಿಯೆ ನೀಡಿದ ಕೆಸ್ತೂರು ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ರಮೇಶ್, ಮೆಣಸಿ ಗೇಟ್ನಿಂದ ಮೇಸ್ಟ್ರು ಮನೆ ಕ್ರಾಸ್ವರೆಗೂ ಸರ್ವಿಸ್ ರಸ್ತೆ ಇಲ್ಲ. ಸರ್ವಿಸ್ ರಸ್ತೆ ಮಾಡುವಂತೆ ಹಲವು ಬಾರಿ ಮನವಿ ಮಾಡಲಾಗಿದೆ. ಸರ್ವಿಸ್ ರಸ್ತೆಗಾಗಿ ರೈತರಿಂದ ಜಮೀನು ಸ್ವಾಧೀನ ಮಾಡಿಕೊಂಡಿದ್ರು. ಸರ್ವಿಸ್ ರಸ್ತೆ ಮಾಡದ ಕಾರಣ ವಾಹನ ಸವಾರರ ಪ್ರಾಣದ ಚೆಲ್ಲಾಟವಾಡುತ್ತಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದ್ರು. ಮೆಣಸಿ ಗೇಟ್ ಬಳಿ ಸರ್ವಿಸ್ ರಸ್ತೆ ಇಲ್ಲದೆ ಇರುವುದರಿಂದ ಗ್ರಾಮಸ್ಥರು ನೇರವಾಗಿ ಹೆದ್ದಾರಿ ಪ್ರವೇಶಿಸುತ್ತಾರೆ. ಹೆದ್ದಾರಿಯಲ್ಲಿ ವೇಗವಾಗಿ ಬರುವ ವಾಹನಗಳು ಅಮಾಯಕ ಗ್ರಾಮಸ್ಥರ ವಾಹನಗಳಿಗೆ ಡಿಕ್ಕಿ ಹೊಡೆಯುತ್ತವೆ. ವಾರಕ್ಕೊಂದು ಅಪಘಾತ ಸರ್ವೇ ಸಾಮಾನ್ಯವಾಗಿದೆ. ಹೆದ್ದಾರಿ ಪ್ರವೇಶಿಸುವುದಕ್ಕೆ ಹೆದರುವ ಸ್ಥಿತಿ ಇದೆ. ಅಪಘಾತಗಳನ್ನು ತಡೆಯುವುದಾಗಿ ವಾಹನ ಸವಾರರಿಗೆ ಸಲಹೆ ನೀಡುವ ಸರ್ಕಾರಗಳು ಅದೇ ಸರ್ವಿಸ್ ರಸ್ತೆ ಮಾಡದೆ ಅಪಘಾತಗಳಿಗೆ ಕಾರಣವಾಗಿರುವ ಎಸ್ಟಿಆರ್ಆರ್ ಯಾವುದೇ ಸೂಚನೆ ನೀಡುತ್ತಿಲ್ಲ. ಸರ್ವಿಸ್ ರಸ್ತೆ ಮಾಡದೇ ಇದ್ದರೆ ಪ್ರತಿಭಟನೆ ಮಾಡುವುದಾಗಿ ಎಚ್ಚರಿಕೆ ನೀಡಿದ್ರು. ಇವತ್ತು ಬೆಳಗ್ಗೆ ಸುಮಾರು ಒಂದು 9 ರಿಂದ 9:30 ಸುಮಾರಲ್ಲಿ ಕೆಸ್ತೂರು ವ್ಯಾಪ್ತಿಯಲ್ಲಿ ಮೆಣಸಿ ಗೇಟ್ ಹತ್ರ ಒಂದು ಆಕ್ಸಿಡೆಂಟ್ ಆಗಿದೆ. ಆಕ್ಸಿಡೆಂಟಿಗೆ ಮೇಯ್ನ್ ಕಾರಣ ಈ STRR ರಸ್ತೆ ನಿರ್ಮಾಣ ಮಾಡಿರೋರೆ ಮೇಯ್ನ್ ಕಾರಣ ಅಂತ ಅವ್ರ ಮೇಲೆ ಆಪಾದನೆ ಮಾಡ್ತೀನಿ. ಯಾಕೆ ಅಂದರೆ ಒಂದು ಅಂಡರ್ ಪಾಸ್ ಮಾಡಿಲ್ಲ ಅಲ್ಲಿ ಮೆಣಸಿ ಗೇಟಲ್ಲಿ. ಸುಮಾರು ಒಂದು 20 ಹಳ್ಳಿಗೆ ಸಂಪರ್ಕ ಇದೆ ಅದು. ಅದಾದ ನಂತರ ಸರ್ವಿಸ್ ರಸ್ತೆ ಇಲ್ಲ ಅಲ್ಲಿ. ನಾವು ಸುಮಾರು ಒಂದು 20 ಸಲ ಮನವಿ ಮಾಡಿದ್ದೀವಿ ಪ್ರೆಸ್ ಮುಖಾಂತರನೇ. ಏನು ಫಸ್ಟ್ ಸರ್ವಿಸ್ ರಸ್ತೆ ಮಾಡಿರಿ, ಅಂಡರ್ ಪಾಸ್ಗಳು ಮಾಡಿ, ಸ್ಕೈ ವಾಕ್ ಹಾಕಿ ಅಂತೇಳಿ ಯಾವುದೂ ತಲೆಗೆ ಹಾಕ್ಕೊಂಡಿಲ್ಲ ಅವರು. ಇವತ್ತು ನೋಡಿ ಅವರು ಸ್ಪಾಟ್ ಡೆತ್ ಆಗಿದ್ದಾರೆ. ಅವ್ರ ಹೆಂಡತಿ ಮಕ್ಕಳು ಅನಾಥರಾದರು. ಅವ್ರಿಗೆ ಯಾರು ಜವಾಬ್ದಾರಿ? ಯಾರು ಅವ್ರನ್ನ ನೋಡ್ಕೊಳ್ಳೋರು? ಇವೆಲ್ಲ ದಯವಿಟ್ಟು ಅವ್ರಿಗೆ ಕಣ್ಣು ಕಾಣಿಸ್ತಾ ಇಲ್ಲ ಗೊತ್ತಿಲ್ಲ. ಸುಮಾರು ಒಂದು 20 ಆಕ್ಸಿಡೆಂಟ್ ಆಗಿದೆ STRR ಆದಾಗಿಂದ. ಸುಮಾರು ಒಂದು 20 ಜನ ಸ್ಪಾಟ್ ಆಗಿದೆ. ಅದು ಅಲ್ಲಿ ಹಿಂದೆ ಮುಂದೆ ಅಲ್ಲೇ ಆ ಕೆಸ್ತೂರು ಗೇಟಿಂದ ಮೇಷ್ಟ್ರು ಮನೆ ಗೇಟ್ವರೆಗೆ ಸುಮಾರು 1-2 ವಾರದಲ್ಲಿ ಆಗ್ತಾ ಇರ್ತವೆ. ಇದಕ್ಕೆಲ್ಲ ಯಾರು ಜವಾಬ್ದಾರರು? ದಯವಿಟ್ಟು ಇನ್ನು ಮುಂದೆ ಆದರೆ ಎಚ್ಚೆತ್ಕೊಂಡು ಆ ಒಂದು ಸ್ಕೈ ವಾಕು, ಒಂದು ಅಂಡರ್ ಪಾಸು, ಸರ್ವಿಸ್ ರಸ್ತೆ 3 ದಯವಿಟ್ಟು ಮುಗಿಸ್ಕೊಟ್ರೆ ನೆಮ್ಮದಿಯಾಗಿ ಓಡಾಡ್ತಾರೆ ಜನ. ಇಲ್ಲಾಂದರೆ ಇನ್ನೂ ಅದೆಷ್ಟು ಹೆಣ ಬೀಳ್ತಾವೋ ನಮಗಂತೂ ಗೊತ್ತಿಲ್ಲ. ಮಹೇಶ್, ಸಿಟಿವಿ ನ್ಯೂಸ್, ದೊಡ್ಡಬಳ್ಳಾಪುರ. ದ್ವಿಚಕ್ರ ವಾಹನವೊಂದು ಅಪಘಾತವಾಗಿದ್ದು ಸ್ಥಳದಲ್ಲೇ ಯುವಕ ಸಾವನ್ನಪ್ಪಿರುವ ಘಟನೆ ವಿಜಯಪುರ ಅವಾನಿಕೆರೆಯ ಬಳಿ ನಡೆದಿದೆ. ಮೃತ ಯುವಕ ಗೊಡ್ಲು ಮುದ್ದೇನಹಳ್ಳಿಯ 22 ವರ್ಷದ ದಿವಾಕರ್ ಎಂದು ತಿಳಿದು ಬಂದಿದೆ. ರಾತ್ರಿ ವಿಜಯಪುರದಲ್ಲಿ ದಿವಾಕರ್ ಇದ್ದ ಎನ್ನಲಾಗಿದ್ದು, ತನ್ನ ತಮ್ಮನಿಗೆ ಫೋನ್ ಮಾಡಿ ನಾನು ಇಂದು ಬರುವುದು ತಡವಾಗುತ್ತದೆ ಎಂದು ಹೇಳಿದ್ದಾನೆ. ಮತ್ತೆ ದಿವಾಕರ್ಗೆ ಫೋನ್ ಮಾಡಿದರೆ ಫೋನ್ ಸ್ವಿಚ್ ಆಫ್ ಬಂದಿದೆ. ಬೆಳಗ್ಗೆ ಅಮಾನಿಕೆರೆ ಏರಿ ಮೇಲೆ ಅಪಘಾತವಾಗಿರೋ ಸುದ್ದಿ ತಿಳಿದು ಕುಟುಂಬಸ್ಥರು ಬಂದು ನೋಡಿದಾಗ ದಿವಾಕರ್ ಮೃತಪಟ್ಟಿರುವುದು ದೃಢಪಟ್ಟಿದೆ. ದಿವಾಕರ್ ಸಾವಿನಿಂದ ಕುಟುಂಬಸ್ಥರ ಅಳಲು ಮುಗಿಲು ಮುಟ್ಟಿದೆ.
ವಿಜಯಪುರ ಅಮಾನಿಕೆರೆ ಮೇಲೆ ರಸ್ತೆ ಹಳ್ಳಕೊಳ್ಳದಿಂದ ಕೂಡಿದ್ದು ವಾಹನ ಸವಾರರು ಪರದಾಡುವಂತಾಗಿದ್ದು ರಸ್ತೆ ದುರಸ್ತಿ ಮಾಡಲು ಹಲವಾರು ಬಾರಿ ಸ್ಥಳೀಯರು ಮನವಿ ಮಾಡಿದ್ದರೂ ಯಾವುದೇ ಪ್ರಯೋಜನವಾಗಿಲ್ಲ. ದಿನೇ ದಿನೇ ಅಪಘಾತಗಳ ಸಂಖ್ಯೆ ಹೆಚ್ಚಾಗುತ್ತಲೇ ಇದೆ. ಈವರೆಗೂ 5-6 ಮಂದಿ ಪ್ರಾಣ ಬಿಟ್ಟಿದ್ದಾರೆ. ಕೂಡಲೇ ರಸ್ತೆ ಅಗಲೀಕರಣ ಮತ್ತು ಕೆರೆ ಏರಿ ಮೇಲೆ ಡಾಂಬರೀಕರಣ ಮಾಡುವಂತೆ ಹಾಗೂ ತಡೆಗೋಡೆ ನಿರ್ಮಿಸುವಂತೆ ಸಾರ್ವಜನಿಕರು ಆಗ್ರಹಿಸಿದ್ದಾರೆ. ಅಗಲ ಮಾಡಬೇಕು. ಎಷ್ಟು ಪ್ರಾಣಗಳು ಹೋಗ್ತಾ ಇದೋ ಗೊತ್ತಾಗ್ತಿಲ್ಲ. ನೋಡಿ ರಾತ್ರಿ ಆಗಿರೋದು, ಅಲ್ಲಿ ಒಂದು ಗಾಡಿ ಹೋದ್ರೆ ಇನ್ನೊಂದು ಗಾಡಿ ಪಾಸ್ ಆಗಕ್ಕಾಗಲ್ಲ. ಹಳ್ಳ ಜಿಲ್ಲೆ ದೊಡ್ಡ ಗಾಡಿ ಏನೋ ಬಂತಂದ್ರೆ ನಮ್ಮ ಮೇಲೆ ಭಾರ ಹಾಕೊಳ್ಳುತ್ತೆ. ಈ ಅಗಲ ಎಲ್ಲಾನು ಮಾಡಬೇಕು. ಸಲ ಸುಮಾರು ಆಕ್ಸಿಡೆಂಟ್ಗಳಾಗಿವೆ. ಸರ್ ಜೀವಗಳೇ ಹೋಗ್ಬಿಟ್ಟಿದೆ. ಅಂತಂದ್ರೆ ಅಗಲ ಮಾಡಿಲ್ಲ ಅಂದ್ರೆ ರೋಡ್ ಮತ್ತೆ ಇಲ್ಲ ಬೇರೆ ಡೆಮಾಲಿಷನ್ ಮಾಡಬೇಕು. ಅಗಲ ಮಾಡ್ಬೇಕು ಸರ್, ಅಗಲ ಮಾಡಬೇಕು ಸರ್. ಏನೂ ಇಲ್ಲ, ಆ ಕಡೆ ಈ ಕಡೆ ಅಡೆತಡೆನೇ ಇಲ್ಲ. ಗಾಡಿ ಹೋದಂಗೆ ಕೆರೆಗೆ ಹೋಗೋದೆ. ಇವಾಗ 4 ಸಾವಾಗಿದೆ, 4 ಗಾಡಿ ಬಿದ್ದೋಗಿದೆ. ಯಾರು ಕೇಳೋರಿಲ್ಲ, ಮಾಡೋರಿಲ್ಲ. ಸಂಬಂಧಪಟ್ಟ ಸಚಿವರು ಯಾರು ಇಲ್ಲಿ ಬಂದು ನೋಡ್ತಾ ಇಲ್ಲ. ಭಾರಿ ತೊಂದರೆ ಆಗಿದೆ. 5 ಗಾಡಿ ಬಿದ್ದೋಗಿದೆ. ಇವಾಗ ಲಾರಿಗಳು, ಗಾಡಿಗಳು, ಒಂದು ಲಾರಿ ಇನ್ನೊಂದು ಲಾರಿ ಪಾಸ್ ಆಗಲ್ಲ. ವೆಹಿಕಲ್ ಅಷ್ಟೇ, 2 ವೀಲರ್ ಹೋಗಕ್ಕಾಗಲ್ಲ. ನೀರು ತುಂಬಿದೆ. ಕೆರೆ ತುಂಬಾ ನೀರಿದೆ. ಬಂದು ಗಾಡಿಗಳೆಲ್ಲ ಅಡೆತಡೆ ಇಲ್ಲ. ಬಂದವೆಲ್ಲ ಡೈರೆಕ್ಟ್ ಹಂಗೆ ಒಳಕೋಗಿ ಬಿದ್ದೋಗ್ತಾರೆ. ಸತೀಶ್ ಕುಮಾರ್, CTV ನ್ಯೂಸ್, ವಿಜಯಪುರ. ಇದೀಗ ಚಿಕ್ಕದೊಂದು ವಿರಾಮದ ನಂತರ CTV ನ್ಯೂಸ್ ಮುಂದುವರಿಯಲಿದೆ. ಸಮಾರಂಭ ನಿಮ್ಮದು, ಪ್ರಚಾರ ನಮ್ಮದು. ಕಾರ್ಯಕ್ರಮ ಯಾವುದೇ ಇರಲಿ ಚಿಂತೆ ಬೇಡ. ನಿಮ್ಮ ಸಂತಸ ನೇರ ಪ್ರಸಾರ ಮಾಡಲು ನಾವು ರೆಡಿ. CTV ನ್ಯೂಸ್ ನಿಮಗಾಗಿ ಕಲ್ಪಿಸುತ್ತಿದೆ ವಿಶೇಷ ಅವಕಾಶ. ಹುಟ್ಟುಹಬ್ಬ, ನಾಮಕರಣ, ಮದುವೆ ಸಮಾರಂಭ, ಶಾಲಾ ಕಾಲೇಜಿನ ಕಾರ್ಯಕ್ರಮಗಳು, ಯಾವುದೇ ಸುದ್ದಿಗೋಷ್ಠಿಗಳು ಸೇರಿದಂತೆ ಕಾರ್ಯಕ್ರಮಗಳು ಯಾವುದೇ ಇರಲಿ ನಿಮಗೆ ಸಿಗಲಿದೆ ವ್ಯಾಪಕ ಪ್ರಚಾರ. CTV ನ್ಯೂಸ್ನಲ್ಲಿ ನಿಮ್ಮ ಸಂಭ್ರಮ ನೇರ ಪ್ರಸಾರದಲ್ಲಿ ನೋಡಿ. ನಿಮ್ಮ ಸಂಭ್ರಮ ನಿಮ್ಮ ಇಡೀ ಸಮೂಹಕ್ಕೆ ಮುಟ್ಟಿಸಲಿದೆ CTV ನ್ಯೂಸ್. ಕಾರ್ಯಕ್ರಮಕ್ಕೆ 2 ದಿನಗಳ ಮೊದಲು ನಮಗೆ ತಿಳಿಸಿ, ನಾವು ನೇರ ಪ್ರಸಾರ ಮಾಡುತ್ತೇವೆ. ಮತ್ತೆ ಕಿತಡ ಕೂಡಲೇ ಸಂಪರ್ಕಿಸಿ 9916317028. ವಿಷಯ ಗೊತ್ತಾಯ್ತಾ? ಮನೆ ಇಂಟೀರಿಯರ್ಸ್ಗೂ ಸಹ ಇವಾಗ EMI ಪೇ ಮಾಡಬಹುದು. ಮನೆ ಕಚ್ಚಿದ ಮೇಲೆ ಇಂಟೀರಿಯರ್ಗೆ ತುಂಬಾನೇ ತಲೆ ಕೆಡ್ಸ್ಕೊತೀವಿ. ಯುನೀಕ್ ಆಗಿರ್ಬೇಕು, ಡಿಫ್ರೆಂಟ್ ಆಗಿರ್ಬೇಕು, ಮಾಡರ್ನ್ ಆಗಿರ್ಬೇಕು ಅಂತ. ಇದಕ್ಕೆಲ್ಲ ಒಂದು ಸೂಪರ್ ಸೊಲ್ಯೂಷನ್ ಕೊಡಬೇಕು ಅಂದ್ರೆ SMH ಹಾರ್ಡ್ವೇರ್ ಅಂಡ್ ಇನ್ನೋವೇಷನ್ಸ್ ಚಿಕ್ಕಬಳ್ಳಾಪುರ. ಇಡೀ ಬ್ಯಾಂಗ್ಳೂರಲ್ಲಿ ಕಂಪೇರ್ ಮಾಡಿದ್ರೆ ಇವ್ರು ಕೊಡೋ ರೇಟ್ಸ್ ತುಂಬಾನೇ ಅಫೋರ್ಡಬಲ್. ಇವ್ರದೇ ಆದಂತ ಸ್ವಂತ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಇದೆ. ಮೇಕ್ ಇನ್ ಇಂಡಿಯಾ, 25 years ಆಫ್ ಎಕ್ಸ್ಪೀರಿಯನ್ಸ್. 80% ಆಫ್ ದರ್ ಕ್ಲೈಂಟ್ಸ್ ಬ್ಯಾಂಗ್ಳೂರಲ್ಲೇ ಇರೋದು. ನಿಮ್ ಮನೆಗೆ ಬಂದು ವಿಸಿಟ್ ಮಾಡಿ ನಿಮ್ಗೆ ನೀಟ್ ಆಗಿ ಡಿಸೈನ್ ಮತ್ತು ಎಕ್ಸ್ಪ್ಲನೇಷನ್ ಮಾಡಿ ಯಾವ ತರ ಮಾಡಬಹುದು ಅಂತ ಕ್ಲಾರಿಟಿನೂ ಕೊಡ್ತಾರೆ. ಇಂಟೀರಿಯರ್ಸ್ ಗೆ ಬೇಕಿರೋ ಎಲ್ಲ ಐಟಮ್ ಇವ್ರ ಹತ್ರ ಸಿಗುತ್ತೆ. ಯು ವಿಲ್ ಗೆಟ್ ಇಟ್ ಅಟ್ ದ ವೆರಿ ಬೆಸ್ಟ್ ಪ್ರೈಸ್ ಅಂತಾನೆ ಹೇಳ್ಬೋದು. ಮನೆ ಹೊಸಲಿಂದ ಹಿಡಿದು ಹಾಲ್, ಬೆಡ್ರೂಮ್, ಕಿಚನ್ ಎಲ್ಲಾನು ಇವ್ರ ಹತ್ರ ನೀಟ್ ಆಗಿ ಡಿಸೈನ್ ಮಾಡ್ಕೋಬಹುದು. ಈ ವಿಡಿಯೋನ ಬೇಗ ನಿಮ್ ಫ್ರೆಂಡ್ಸ್ ಅಂಡ್ ಫ್ಯಾಮಿಲೀಸ್ಗೆ ಶೇರ್ ಮಾಡಿ, ತುಂಬಾನೇ ಯೂಸ್ ಆಗುತ್ತೆ. ನೀವೇನಾದ್ರೂ ಚಿಕ್ಕಬಳ್ಳಾಪುರ, ದೊಡ್ಡಬಳ್ಳಾಪುರ, ಗುಡಿಬಂಡೆ, ಬಾಗೇಪಲ್ಲಿ, ಚಿಂತಾಮಣಿ, ಗೌರಿಬಿದನೂರು ಕಡೆಯವರ? ಹಾಗಿದ್ರೆ ಇನ್ನೂ ಏನು ಯೋಚನೆ ಮಾಡ್ತಾ ಇದ್ದೀರಾ? ಸೆಕೆಂಡ್ ಥಾಟ್ ಇಲ್ಲದೆ ನೀವು ಬರಬೇಕಾಗಿರೋದು ನಮ್ಮ ಏಸ್ ಆಕ್ವಾಟೆಕ್ಗೆ. ಯಾಕೆಂದ್ರೆ ನಿಮ್ಮಿಷ್ಟದ ಪ್ಯೂರಿಫೈಯರ್ಸ್ನ ನೀವು ತಗೊಂಡು ಹೋಗ್ಬೋದು. ಹಾಗೆ ಎಷ್ಟು ವೈಡ್ ವೆರೈಟಿ ಆಪ್ಷನ್ಸ್ ನಿಮಗೆ ಯಾವುದೇ ಶೋರೂಮಲ್ಲೂ ನೋಡೋಕೆ ಸಿಗೋದಿಲ್ಲ. ಬರೀ 5,500ಕ್ಕೆ ವಾಟರ್ ಪ್ಯೂರಿಫೈಯರ್ಸ್ ಸಿಗ್ತಾ ಇದೆಯಾ? ಹೌದು, ನಮ್ಮ ಏಸ್ ಆಕ್ವಾಟೆಕ್ನಲ್ಲಿ ಬರೀ 5,500ದಿಂದ ಒಳ್ಳೆಯ ಗುಣಮಟ್ಟದ ವಾಟರ್ ಪ್ಯೂರಿಫೈಯರ್ಸ್ ಶುರುವಾಗಿದೆ. ವೈಡ್ ವೆರೈಟಿ ಜೊತೆ ಕಾಪರ್, ಜಿಂಕ್, ಆಲ್ಕಲೈನ್ ಟೆಕ್ನಾಲಜೀಸ್.
ಯಾವುದೇ ಪ್ಯೂರಿಫೈಯರ್ಸ್ ಜೊತೆ 1 ವರ್ಷದ ವ್ಯಾರಂಟಿ ಜೊತೆ ಫ್ರೀ ಇನ್ಸ್ಟಾಲೇಷನ್ ಹಾಗೆ 4 ವರ್ಷದ ಫ್ರೀ ಸರ್ವಿಸ್. ಹಾಗೇನೆ ಯಾವುದೇ ಪ್ಯೂರಿಫೈಯರ್ಸ್ ಮಾರುಕಟ್ಟೆ ಬೆಲೆಗಿಂತ 40% ರಿಯಾಯಿತಿ ದರದಲ್ಲಿ ನಮ್ಮ ಹತ್ರ ಸಿಗ್ತಾ ಇದೆ. ಸತತವಾಗಿ 20 ವರ್ಷಗಳಿಂದ ಇವರು ಈ ಬಿಸ್ನೆಸ್ ನ ರನ್ ಮಾಡ್ಕೊಂಡು ಬರ್ತಾ ಇದ್ದಾರೆ. ಬೆಂಗಳೂರಿನ ಸಹಕಾರ ನಗರದಲ್ಲಿ ಹಾಗೇನೆ ನಮ್ಮ ಚಿಕ್ಕಬಳ್ಳಾಪುರದಲ್ಲಿ ನಮ್ಮ ಔಟ್ಲೆಟ್ಸ್ ಇದೆ. ನಮ್ಮ ವಿಳಾಸ ಆಪೋಸಿಟ್ ಟು ಕೆನರಾ ಬ್ಯಾಂಕ್, ಆಂಬೂರು ಬಿರಿಯಾನಿ ಪಕ್ಕದ ರಸ್ತೆ, 2ನೇ ಅಂಗಡಿ, ಬಿಬಿ ರೋಡ್, ಚಿಕ್ಕಬಳ್ಳಾಪುರ. ಶ್ರೀ ಮಂಜುನಾಥ ಹಾರ್ಡ್ವೇರ್ ಅಂಡ್ ಇನ್ನೋವೇಷನ್ಸ್ 22 ವರ್ಷಗಳಿಂದ ಮಾರುಕಟ್ಟೆಯಲ್ಲಿ ಸುದೀರ್ಘ ಪಯಣ ಮತ್ತು ಗ್ರಾಹಕ ಹಾಗೂ ಎಂಜಿನಿಯರಿಂಗ್ಗಳ ನಂಬಿಕೆಯ ಆಯ್ಕೆ. ಅತ್ಯುತ್ತಮ ಗುಣಮಟ್ಟ, ಪ್ರಾಮಾಣಿಕ ಬೆಲೆ. ಎಂಜಿನಿಯರ್ ಚಾಯ್ಸಸ್, ಆರ್ಕಿಟೆಕ್ಟ್ ಚಾಯ್ಸಸ್, ಕಾರ್ಪೊರೇಟ್ಸ್, ಹೌಸ್ ಓನರ್ಸ್, ಕಾರ್ಪೆಂಟರ್ ಚಾಯ್ಸಸ್, ಹಾರ್ಡ್ವೇರ್ ಡೀಲರ್ಸ್ ಹಾಗೂ ಇನ್ನಿತರರಿಗೆ ಹೋಲ್ಸೇಲ್ ದರದಲ್ಲಿ ಸಿಗುವ ಸ್ಥಳವೇ ಶ್ರೀ ಮಂಜುನಾಥ ಹಾರ್ಡ್ವೇರ್ ಮತ್ತು ಇನ್ನೋವೇಷನ್ಸ್. ವಿವಿಧ ರೀತಿಯ ವಿನ್ಯಾಸಗಳುಳ್ಳ ಡೆಕೋರೇಟಿವ್, ಪ್ರೊಟೆಕ್ಟಿವ್, ಫಂಕ್ಷನಲ್ ಹಾಗೂ ಉತ್ತಮ ದರದಲ್ಲಿ ಗುಣಮಟ್ಟದ ಹಾರ್ಡ್ವೇರ್ ವಸ್ತುಗಳು ನಮ್ಮಲ್ಲಿ ದೊರಕುತ್ತದೆ. ವಿಳಾಸ ರಿಲಯನ್ಸ್ ಪೆಟ್ರೋಲ್ ಬಂಕ್ ಹತ್ತಿರ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ಮೊಬೈಲ್ ಸಂಖ್ಯೆ 9739393927, ಮತ್ತೊಂದು ಸಂಖ್ಯೆ 9008680303. ಸ್ಕೈ ಮಹಿಳಾ ಅಡ್ಡ ವುಮೆನ್ಸ್ ಶೋರೂಮ್ ಬದಲಾದ ವಿಳಾಸದಲ್ಲಿ, ಗೌರಿಬಿದನೂರು ರಸ್ತೆ, ರೆಡ್ಡಿ ಎಲೆಕ್ಟ್ರಾನಿಕ್ಸ್ ಹತ್ತಿರ, ಚಿಕ್ಕಬಳ್ಳಾಪುರ ಟೌನ್. ಮೊಬೈಲ್ ಸಂಖ್ಯೆ 9916533636. 15 ವರ್ಷ ಮೇಲ್ಪಟ್ಟ ಮಹಿಳೆಯರಿಗೆ ಬೇಕಾದ ಎಲ್ಲ ತರಹದ ಬಟ್ಟೆಗಳು ಒಂದೇ ಮಳಿಗೆಯಲ್ಲಿ ಲಭ್ಯ. ಉತ್ತಮ ಗುಣಮಟ್ಟದ ಅತ್ಯಾಧುನಿಕ ಬಟ್ಟೆಗಳಿಗಾಗಿ ಭೇಟಿ ಕೊಡಿ. ಸ್ಕೈ ಮಹಿಳಾ ಅಡ್ಡ ನಿಮಗಾಗಿ ಇದೆ. 1-2 ಪೀಸ್ ಕೊಂಡರೂ ಹೋಲ್ಸೇಲ್ ದರದಲ್ಲಿ ನೀಡುತ್ತೇವೆ. ಎಲ್ಲ ತರಹದ ಆಕರ್ಷಣೀಯ ಸೀರೆಗಳು, ಮನಮೆಚ್ಚುವಂತಹ ಸೀರೆಗಳು, ಟಾಪ್ಸ್, ಲೆಗಿನ್ಸ್, ರೆಡಿ ಡ್ರೆಸ್ಸಸ್, ಮಹಿಳೆಯರ ಒಳ ಉಡುಪುಗಳು ಲಭ್ಯ. ಮತ್ಯಾಕೆ ತಡ, ಒಮ್ಮೆ ಭೇಟಿ ಕೊಡಿ. ಸ್ಕೈ ಮಹಿಳಾ ಅಡ್ಡ, ಗೌರಿಬಿದನೂರು ರಸ್ತೆ, ರೆಡ್ಡಿ ಎಲೆಕ್ಟ್ರಾನಿಕ್ಸ್ ಹತ್ತಿರ, ಚಿಕ್ಕಬಳ್ಳಾಪುರ ಟೌನ್. ಮೊಬೈಲ್ ಸಂಖ್ಯೆ 9916533636. ವಿರಾಮದ ನಂತರ ಸಿಟಿವಿ ನ್ಯೂಸ್ಗೆ ಮತ್ತೆ ಸ್ವಾಗತ. ಕೊನೆಯದಾಗಿ ಮತ್ತೊಮ್ಮೆ ಮುಖ್ಯಾಂಶಗಳು. ನಿರಂತರ ಜಡಿಮಳೆಗೆ ಚಿಕ್ಕಬಳ್ಳಾಪುರ ರೈತರ ಬದುಕು ಹೈರಾಣ. ಕೆಲ ದಿನಗಳಿಂದ ಸುರಿಯುತ್ತಿರುವ ಮಳೆಗೆ ತೋಟಗಾರಿಕಾ ಬೆಳೆಗಳ ನಾಶ. ಮಳೆಗೆ ಭೂಮಿಯಲ್ಲಿ ಅತಿಯಾದ ತೇವಾಂಶದಿಂದ ರೈತನಿಗೆ ಸಂಕಷ್ಟ. ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಪ್ರಯಾಣ ಮಾಡುವ ವಾಹನ ಸವಾರರನ್ನ ಕೈಬೀಸಿ ಕರೆಯುತ್ತಿವೆ ವಿವಿಧ ಬಗೆಯ ಹೂಗಳು. ರಸ್ತೆ ಮಧ್ಯೆ ಕಂಗೊಳಿಸೋ ಹೂವಿನ ಸೌಂದರ್ಯಕ್ಕೆ ಜನ ಫಿದಾ. ಹೆದ್ದಾರಿಯಲ್ಲಿ ರಂಗೋಲಿ ಬಿಡಿಸಿದ ಕುಸುಮಗಳ ವಯ್ಯಾರ. ಅಣ್ಣನ ಕೊಂದು ಹೈಡ್ರಾಮಾ ಮಾಡಿದ ತಮ್ಮನ ಅರೆಸ್ಟ್. ಕೋಲಾರದಲ್ಲಿ ನಡೆದಿದ್ದ ಕೊಲೆಗೆ ಸಂಬಂಧಿಸಿ 2 ಬಂಧನ. ತಮ್ಮ ಮತ್ತು ಸ್ನೇಹಿತ ಸೇರಿ 2 ಹೆಡೆಮುರಿ ಕಟ್ಟಿದ ಕೋಲಾರ ಪೊಲೀಸರು. ಇದಿಷ್ಟು ಈ ಹೊತ್ತಿನ ಸುದ್ದಿ. ನೋಡ್ತಾ ಇರಿ ಸಿಟಿವಿ ನ್ಯೂಸ್, ಇದು ನಿಮ್ಮ ಜೊತೆಗಾರ.